ಬ್ರೇಕ್ನ ನಂತರ ಫ್ಲೋರೈಡ್ ಪಾಯ್ಸನ್ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ಈಗಾಗಲೇ ಜಿಲ್ಲೆಯ ನೂರಾರು ಹಳ್ಳಿಗಳಲ್ಲಿ ಕುಡಿಯುವ ನೀರಿಗೆ ತೀವ್ರ ಕೊರತೆ ಕಂಡುಬಂದಿದೆ. ಇಂತಹ ತುರ್ತು ಸಂದರ್ಭದಲ್ಲಿ ನೀರಿನ ಗುಣಮಟ್ಟದ ಬಗ್ಗೆ ಯಾರು ತಲೆಕೆಡಿಸಿಕೊಳ್ಳುವ ಹಾಗೆ ಕಾಣುವುದಿಲ್ಲ. ಊರಿಗೆ ಬೋರ್ವೆಲ್ ಬಂದರೆ ಸಾಕು, ಕೊರೆದರೆ ನೀರು ಬಿದ್ದರೆ ಸಾಕೆಂಬ ನಿಟ್ಟಿನಲ್ಲಿ ಜನರ ಜೊತೆ ಇಲಾಖೆಯವರು ಕೂಡ ಕಾಯುತ್ತಿರ್ತಾರೆ. ಕೊಳವೆ ಬಾವಿಯಲ್ಲಿ ಸಿಕ್ಕಿದ ನೀರಿನ ಗುಣಮಟ್ಟವನ್ನ ಲೆಕ್ಕಿಸದೆ ನೀರು ಸಿಕ್ಕಿದರೆ ಸಾಕೆಂದು ಕುಡಿಯಲು ಬಳಸಿ ಅನಾರೋಗ್ಯಕ್ಕೆ ತುತ್ತಾಗುವುದು ದುರದೃಷ್ಟಕರ ಸಂಗತಿ. ಫ್ಲೋರೈಡ್ ಇಲ್ಲದೆ ಇತರೆ ಅಪಾಯಕಾರಿ ರಾಸಾಯನಿಕಗಳಿಂದ ಕೂಡಿದ ಕೊಳವೆ ಬಾವಿಗಳಿವೆ. ಈ ಕೊಳವೆ ಬಾವಿಗಳ ನೀರನ್ನು ಕೂಡ ಶುದ್ಧೀಕರಿಸಿ ಉಪಯೋಗಿಸಬೇಕಾಗತ್ತೆ. ಇನ್ನು ಗುಬ್ಬಿ ತಾಲೂಕಿನಲ್ಲಿ 328 ಹಳ್ಳಿಗಳಿದ್ದು 725 ಜನವಸತಿ ಪ್ರದೇಶಗಳು ಇವೆ. ಇವುಗಳಲ್ಲಿ ಹಾಲಿ 123 ಕೊಳವೆ ಬಾವಿಗಳು ಕಲುಷಿತವಾಗಿದ್ದು 97 ಹಳ್ಳಿಗಳ ಜನ ಅಪಾಯಕಾರಿ ನೀರನ್ನು ಕುಡಿಯುವ ಸ್ಥಿತಿಗೆ ಬರಲಿದ್ದಾರೆ. ಸದರಿ ತಾಲೂಕಿನಲ್ಲಿರುವ ಆರ್ಒ ಶುದ್ಧ ಕುಡಿಯುವ ನೀರಿನ ಘಟಕಗಳು ಕೇವಲ 63. ಗುಬ್ಬಿ ತಾಲೂಕಿನಲ್ಲಿ ಎಲ್ಲ ಘಟಕಗಳು ಕಾರ್ಯನಿರ್ವಹಿಸುತ್ತಿದ್ದು ಇನ್ನು 260ಕ್ಕೂ ಹೆಚ್ಚು ಹಳ್ಳಿಗಳಿಗೆ ಈ ಶುದ್ಧ ಕುಡಿಯುವ ನೀರಿನ ಅನುಕೂಲತೆ ಬೇಕಾಗಿದೆ. ಮೊದಲ ಆದ್ಯತೆಯಾಗಿ ಇಂತಹ ಕೆಲಸಗಳನ್ನು ಮಾಡುವುದು ಅಲ್ಲಿರುವ ಸ್ಥಳೀಯ ಸಂಸ್ಥೆಗಳ ಕರ್ತವ್ಯವಾಗಬೇಕಿದೆ. ತುರುವೇಕೆರೆ ತಾಲೂಕಿನಲ್ಲಿ 32 ಜನ ವಸತಿಗಳ ಕುಡಿಯುವ ನೀರಿನ ಮೂಲಗಳು ಫ್ಲೋರೈಡ್ ಮತ್ತಿತರೆ ರಾಸಾಯನಿಕಗಳಿಂದ ಕೂಡಿವೆ. ಇದರಲ್ಲಿ 5 ಘಟಕಗಳು ಕೆಟ್ಟು ಹೋಗಿವೆ. ಇನ್ನು 40ಕ್ಕೂ ಹೆಚ್ಚು ಜನವಸತಿ ಪ್ರದೇಶಗಳಿಗೆ ಇಂತಹ ಘಟಕಗಳ ಸ್ಥಾಪನೆ ಮಾಡಬೇಕಿದೆ. ಇಲ್ಲವಾದರೆ ಕಲುಷಿತ ನೀರಿನ ಸೇವನೆಯಿಂದ ಫ್ಲೋರೋಸಿಸ್ ಜೊತೆಯಲ್ಲಿ ಶಾಶ್ವತ ಅಂಗಹೀನವಾಗುವಂತಹ ಕಾಯಿಲೆಗಳಿಗೆ ಜನತೆ ತುತ್ತಾಗಬೇಕಾಗತ್ತೆ. ಚಿಕ್ಕನಾಯಕನಹಳ್ಳಿ ತಾಲೂಕಿನಲ್ಲಿ 222 ಹಳ್ಳಿಗಳಿದ್ದು 99 ಜನ ವಸತಿಗಳ 157 ನೀರಿನ ಮೂಲಗಳು ಕುಡಿಯಲು ಬಳಕೆಗೆ ಬಾರದಂತಹ ಲವಣಗಳು ಮತ್ತಿತರೆ ಖನಿಜಗಳಿಂದ ಕೂಡಿ ನಿರುಪಯುಕ್ತವಾಗಿದೆ. ಇಲ್ಲಿರುವ ಶುದ್ಧ ಕುಡಿಯುವ ನೀರಿನ ಘಟಕಗಳ ಸಂಖ್ಯೆ ಕೇವಲ 51 ಮಾತ್ರ. ಇದರಲ್ಲಿ 1 ಘಟಕ ಸ್ಥಗಿತವಾಗಿದೆ. ಇನ್ನು 40ಕ್ಕೂ ಹೆಚ್ಚು ಜನವಸತಿ ಪ್ರದೇಶಗಳಿಗೆ ಇಂತಹ ಘಟಕಗಳ ಸ್ಥಾಪನೆ ಮಾಡಬೇಕಿದೆ. ಇಲ್ಲವಾದರೆ ಕಲುಷಿತ ನೀರಿನ ಸೇವನೆಯಿಂದ ಫ್ಲೋರೋಸಿಸ್ ಜೊತೆಯಲ್ಲಿ ಅಕಾಲದಲ್ಲಿ ಮೂತಿತನ, ಮೂಳೆ ಸವಿಯುವಿಕೆ ಇನ್ನು ಮುಂತಾದ ಭೀಕರ ಮತ್ತು ಶಾಶ್ವತ ಅಂಗಹೀನವಾಗುವಂತಹ ಕಾಯಿಲೆಗಳಿಗೆ ಜನತೆ ತುತ್ತಾಗುವ ಸಾಧ್ಯತೆಗಳನ್ನು ತಳ್ಳಿ ಹಾಕುವಂತಿಲ್ಲ. ತಿಪಟೂರು ತಾಲೂಕಿನಲ್ಲಿ 11 ನೀರಿನ ಮೂಲಗಳು ಕುಡಿಯಲು ಬಳಕೆಗೆ ಬಾರದಂತಹ ಲವಣಗಳು ಮತ್ತಿತರೆ ಖನಿಜಗಳಿಂದ ಕೂಡಿ ನಿರುಪಯುಕ್ತವಾಗಿವೆ. ಗ್ರಾಮಾಂತರ ಪ್ರದೇಶದಲ್ಲಿ ಕುಡಿಯುವ ನೀರನ್ನು ಬಹುತೇಕ ಬೋರ್ವೆಲ್ಗಳಲ್ಲೇ ಪೂರೈಕೆ ಮಾಡಲಾಗುತ್ತಿದೆ.
ದುರಂತ ಎಂದರೆ ಅಂತರ್ಜಲ ತಾಲೂಕಿನಲ್ಲಿ 1,000 ಅಡಿಗಿಂತಲೂ ಕೆಳಗೆ ಇಳಿದಿದೆ. ಆದರೂ ನೀರು ಮಾತ್ರ ಸಿಗ್ತಿಲ್ಲ. ನೀರಿನ ಸಮಸ್ಯೆಯಿಂದ ಇಲ್ಲಿನ ಜನರು ದಿನದಿಂದ ದಿನಕ್ಕೆ ನೀರಿಗಾಗಿ ಪರದಾಡುವ ಪರಿಸ್ಥಿತಿ ಎದುರಿಸುತ್ತಿದ್ದಾರೆ. ಅಂತರ್ಜಲದ ಮಟ್ಟ ಕುಸಿದು ಕುಡಿಯುವ ನೀರಿಗೆಂದು ಕೊರೆಯುವ ಕೊಳವೆ ಬಾವಿಗಳ ಆಳ ವರ್ಷದಿಂದ ವರ್ಷಕ್ಕೆ ಆಳ ಹೋಗುತ್ತಲೇ ಇದೆ. ಜಿಲ್ಲೆಯ ಬಹುತೇಕ ತಾಲೂಕುಗಳಲ್ಲಿ ಈಗಾಗಲೇ 1000 ಅಡಿ ಕೊರೆದರೂ ನೀರಿನ ಸೆಲೆ ಸಿಗುತ್ತಿಲ್ಲ. ಭೂಮಿಯ ಆಳಕ್ಕೆ ಹೋದಂತೆಲ್ಲ ಅಪಾಯಕಾರಿ ಖನಿಜಗಳು ಮತ್ತು ಲವಣಾಂಶಗಳಿಂದ ಕೂಡಿದ ನೀರು ಲಭ್ಯವಾಗುತ್ತದೆ. ಆಳಕ್ಕೆ ಕೊರೆಯಬೇಕಾದರೆ ಅನಿವಾರ್ಯತೆ ಇರುವುದರಿಂದಾಗಿ ಬೋರ್ವೆಲ್ನಲ್ಲಿ ಸಿಕ್ಕಿದ ನೀರೆಲ್ಲ ಕುಡಿಯಲು ಯೋಗ್ಯವಾಗಿರುವುದಿಲ್ಲ. ಹೌದು, ಅಂತರ್ಜಲದ ಮಟ್ಟ ಕುಸಿದು ಕುಡಿಯುವ ನೀರಿಗೆಂದು ಕೊರೆಯುವ ಕೊಳವೆ ಬಾವಿಗಳ ಆಳ ವರ್ಷದಿಂದ ವರ್ಷಕ್ಕೆ ಆಳಕ್ಕೆ ಹೋಗುತ್ತಲೇ ಇದೆ. ಜಿಲ್ಲೆಯ ಬಹುತೇಕ ತಾಲೂಕುಗಳಲ್ಲಿ ಈಗಾಗಲೇ 1000 ಅಡಿ ಕೊರೆದರೂ ನೀರಿನ ಸೆಲೆ ಸಿಗ್ತಿಲ್ಲ. ಭೂಮಿಯಲ್ಲಿ ಆಳಕ್ಕೆ ಹೋದಂತೆಲ್ಲ ಅಪಾಯಕಾರಿ ಖನಿಜಗಳು ಮತ್ತು ಲವಣಾಂಶಗಳಿಂದ ಕೂಡಿದ ನೀರು ಲಭ್ಯವಾಗುತ್ತ. ಆಳಕ್ಕೆ ಕೊರೆಯಬೇಕಾದ ಅನಿವಾರ್ಯತೆ ಇರುವುದರಿಂದಾಗಿ ಬೋರ್ವೆಲ್ನಲ್ಲಿ ಸಿಕ್ಕಿದ ನೀರೆಲ್ಲ ಕುಡಿಯಲು ಯೋಗ್ಯವಾಗಿರುವುದಿಲ್ಲ. ಕೊಳವೆ ಬಾವಿಗಳ ಮರುಪೂರಣದಂತಹ ಕಾಮಗಾರಿಗಳು ಯಶಸ್ವಿಯಾಗದ ಕಾರಣ ಬೇಗನೆ ಒಣಗಿ ಹೋಗುವ ಮಟ್ಟದಲ್ಲಿ ಈ ಕೊಳವೆ ಬಾವಿಗಳಿರುತ್ತವೆ. ಹಾಗಾಗಿ ಪ್ರತಿ ವರ್ಷವೂ ಹೊಸದಾಗಿ ಕೊಳವೆ ಬಾವಿಗಳನ್ನು ಕೊರೆಯುವ ಅನಿವಾರ್ಯತೆ ಬಂದೊದಗುತ್ತೆ. ಸಿಕ್ಕಿದ ನೀರನ್ನು ಪರೀಕ್ಷೆಗೊಳಪಡಿಸಿ ಕುಡಿಯಲು ಯೋಗ್ಯವಾಗಿದ್ದರೆ ಮಾತ್ರ ನಾಗರಿಕರಿಗೆ ಸರಬರಾಜು ಮಾಡುವ ಜವಾಬ್ದಾರಿ ಗ್ರಾಮೀಣ ನೀರು ಸರಬರಾಜು ಇಲಾಖೆಯ ಮೇಲಿರುತ್ತೆ. ಒಟ್ಟಾರೆಯಾಗಿ ಜಿಲ್ಲೆಯ ಸಾವಿರಾರು ಕೊಳವೆ ಬಾವಿಗಳು ಅನುಪಯುಕ್ತ ನೀರನ್ನು ಒದಗಿಸುವ ನೀರಿನ ಮೂಲಗಳಾಗಿವೆ. ಮಳೆಗಾಲದಲ್ಲಿ ಲವಣಾಂಶಗಳು ನೀರಿನಲ್ಲಿ ಹೆಚ್ಚಿನ ಭಾಗ ಕರಗಿ ಬೆರೆತು ಹೋಗುವುದರಿಂದ ಕುಡಿಯಲು ಯೋಗ್ಯವಾಗಿರುವಂತೆ ಕಂಡುಬರುತ್ತೆ. ಆದರೆ ಮಳೆಗಾಲ ಪ್ರಾರಂಭವಾಗುವ ಮುನ್ನ ಮತ್ತು ಮಳೆಗಾಲ ಮುಗಿದ ನಂತರದ ದಿನಗಳಲ್ಲಿ ನೀರಿನ ಗುಣಮಟ್ಟ ಪರೀಕ್ಷೆ ನಡೆಸುವುದರಿಂದ ಕರಾರುವಾಗದ ಅಂಶಗಳು ದೊರೆಯುತ್ತವೆ.
ಕಲುಷಿತ ನೀರಿನ ಮೂಲಗಳು ಪತ್ತೆಯಾದ ಹಳ್ಳಿಗಳಿಗೆ ನೀರನ್ನು ಶುದ್ಧೀಕರಿಸುವ ಘಟಕಗಳನ್ನು ಸ್ಥಾಪಿಸಿ ಜನತೆಗೆ ನೀರನ್ನು ಒದಗಿಸುವ ಕೆಲಸ ಆಗಬೇಕು. ಜಿಲ್ಲೆಯ ಸಾವಿರಾರು ಹಳ್ಳಿಗಳಲ್ಲಿ ಕಂಡುಬಂದಿರುವ ಕಲುಷಿತ ನೀರಿನ ಮೂಲಗಳನ್ನು ಶುದ್ಧೀಕರಿಸಿದ ನಂತರವೇ ಜನತೆಗೆ ನೀಡಬೇಕಾದ ಗುರುತರ ಜವಾಬ್ದಾರಿ ಜಿಲ್ಲಾಡಳಿತ ಮತ್ತು ಜಿಲ್ಲಾ ಪಂಚಾಯಿತಿಯ ಮೇಲಿದೆ. ಗ್ರಾಮೀಣ ನೀರು ಸರಬರಾಜು ಮತ್ತು ನೈರ್ಮಲ್ಯ ಇಲಾಖೆ ಈಗ ಬಹುಮುಖ್ಯ ಪಾತ್ರವನ್ನು ವಹಿಸುವ ಅನಿವಾರ್ಯತೆ ಇದೆ. ನೋಡಿದ್ರಲ್ಲ ವೀಕ್ಷಕರೇ, ನಾವು ಊಟ ಇಲ್ಲದೆ ಇರಬಹುದು, ಆಹಾರವಿಲ್ಲದೆ ಇರಬಹುದು, ಆದರೆ ನೀರಿಲ್ಲದೆ ಇರಲು ಸಾಧ್ಯವೇ ಇಲ್ಲ. ಅಂತಹ ನೀರೇ ವಿಷಕಾರಿಯಾದರೆ ಮನುಷ್ಯನಿಗೆ ಬದುಕೆಲ್ಲಿದೆ ಅಂತ ಹೇಳ್ತಾ ಇವತ್ತಿನ ಈ ಕಾರ್ಯಕ್ರಮವನ್ನ ಮುಗಿಸ್ತಾ ಇದ್ದೀನಿ. ನಮಸ್ಕಾರ. ನೆನಪಿರ್ಲಿ, ಸದಾ ನಿಮ್ಮೊಂದಿಗೆ ಎ ಡಿಜಿಟಲ್.